ಮಾವಿನ ಸೀಸನ್ ಬಂದ್ರೆ ಸಾಕು ಮನೆಯಲ್ಲಿ ಬರೀ ಮಾವಿನ ಹಣ್ಣಿನದೇ ಘಮ. ಇನ್ನು ಬೆಂಗಳೂರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಲಾಲ್ಬಾಗ್ನಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ. ಇದರ ಒಂದು ಝಲಕ್ ಇಲ್ಲಿದೆ ನೋಡಿ. ಹೇಳಿ ಕೇಳಿ ಈಗ ಹಣ್ಣುಗಳ ರಾಜ ಮಾವಿನ ಸೀಸನ್. ಮಾರುಕಟ್ಟೆಯಲ್ಲಂತೂ ವಿಧ ವಿಧವಾದ ಮಾವಿನ ಹಣ್ಣುಗಳು ಗ್ರಾಹಕರನ್ನ ಕೈಬೀಸಿ ಕರೀತಿವೆ. ಹಲಸು ಕೂಡ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ಮಾವು ಹಾಗೂ ಹಲಸಿನ ಹಣ್ಣನ್ನ ಇಷ್ಟಪಡೋರಿಗೆ ಅಂತಾನೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವು ಹಾಗೂ ಹಲಸು ಮೇಳ ಆಯೋಜಿಸಲಾಗಿದೆ. ಜಾಸ್ತಿ ಜನ ಬರುತ್ತೆ ಅನ್ಸ್ತಾರೆ. ಇವಾಗ ಸುಮಾರು ಜನ ಬಂದಿದ್ದಾರೆ. ನಾಳೆ ಸ್ವಲ್ಪ ಜನ ಬರ್ಬೋದು. ಜಾಸ್ತಿ ಮೌಲ್ಯ ಇರೋದು ಆಲ್ಪಾಮ್ಸ್ 130 ಇದೆ, ದಸರಿ 100 ಇದೆ, ಕಾಲ್ಪಾಡ್ 100 ಇದೆ, ನೀಲಮ್ 100 ಇದೆ, ರಸ್ಪುರಿ 100 ಇದೆ, ಮಲ್ಗೋಬಾಟ 1 ಕಿಲೋ 200 ಇದೆ. ಇನ್ನು ಯಾವ ಮಾವಿನ ಹಣ್ಣಿಗೆ ಎಷ್ಟು ಬೆಲೆ ಅಂತ ನೋಡೋದಾದ್ರೆ ಬಾದಾಮಿ 130, ರಸಪುರಿ 100 ರೂಪಾಯಿ, ಮಲ್ಲಿಕಾ 130 ರೂಪಾಯಿ, ಸಕ್ಕರೆಗುತ್ತಿ 200, ಮಲಗೋವಾ 220, ಬಂಗನಪಲ್ಲಿ 80 ಹಾಗೂ ತೋತಾಪುರಿ ಮಾವಿನ ಹಣ್ಣಿಗೆ 50 ರೂಪಾಯಿ ಇದೆ. ಪ್ರತಿ ವರ್ಷ ಮಾವಿನ ಸೀಸನ್ನಲ್ಲಿ ರಾಜ್ಯದಲ್ಲಿ ಸುಮಾರು 15 ಲಕ್ಷ ಟನ್ ಮಾವು ಉತ್ಪಾದನೆಯಾಗಬೇಕಿತ್ತು. ಆದ್ರೆ ಮಳೆ ಇಲ್ಲದ ಪರಿಣಾಮ ಹಾಗೂ ಅಧಿಕ ತಾಪಮಾನದಿಂದಾಗಿ ಇಳುವರಿ ಅಷ್ಟಾಗಿ ಬಂದಿಲ್ಲ. ಇದರ ಮಧ್ಯೆಯೂ 15 ದಿನ ನಡೆಯೋ ಮಾವು ಮೇಳಕ್ಕೆ ವೀಕೆಂಡ್ನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಿಳಾ ಸಬಲೀಕರಣದ ಬಗ್ಗೆ ಇಲ್ಲೊಂದು ಮಹಿಳಾ ತಂಡ ವಿಭಿನ್ನವಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. 6 ಮಂದಿ ಮಹಿಳೆಯರು ಬೈಕ್ ರೈಡಿಂಗ್ ಮೂಲಕ ಬೆಂಗಳೂರಿನಿಂದ ಲಡಾಖ್ಗೆ ಪ್ರವಾಸ ಬೆಳೆಸಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮನ್ ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರಿನ ಸಿಆರ್ಎಫ್ ವುಮೆನ್ ಆನ್ ವೀಲ್ಸ್ ಎನ್ಜಿಒ ವತಿಯಿಂದ ಮಹಿಳಾ ಬೈಕ್ ರೈಡರ್ಗಳನ್ನ ಲಡಾಖ್ಗೆ ಕಳುಹಿಸಲಾಗ್ತಾ ಇದೆ. ತೆಲಂಗಾಣದಿಂದ ಅಕ್ಷಿತಾ, ಕರ್ನಾಟಕದಿಂದ ಪ್ರತಿಜ್ಞಾ, ಕೇರಳದಿಂದ ಸೀಮಾ, ತಮಿಳುನಾಡಿನಿಂದ ಸೀಶಾ, ಆಂಧ್ರಪ್ರದೇಶದಿಂದ ರಮ್ಯಾ, ಕೇರಳದಿಂದ ರೇಷ್ಮಾ ಈ ಅಭಿಯಾನಕ್ಕೆ ಆಯ್ಕೆಯಾಗಿದ್ದಾರೆ. 16 ದಿನಗಳ ಪ್ರವಾಸ ಇದಾಗಿದ್ದು ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಡಾಕ್ಟರ್ ಶಿವಕುಮಾರ್ ಬೈಕ್ ರೈಡಿಂಗ್ಗೆ ಚಾಲನೆಯನ್ನು ನೀಡಿದ್ದಾರೆ. ಓಡಾಗ್ಬಿಟ್ಟು ನಾಳೆ